ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಯ ವತಿಯಿಂದ ನನ್ನ ಪ್ರೀತಿಯ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಇವತ್ತು ಎಕನಾಮಿಕ್ಸ್ ವಿಷಯದ ಮೇಲೆ ಕೆಲವೊಂದು ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾನೆ. ಅದರಲ್ಲಿ ಪ್ರಮುಖವಾಗಿರುವಂತಹ ವಿಷಯ ಯಾವುದು ಅಂತಂದ್ರೆ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ ಅಂತೇಳಿ ಕರಿತೀವಿ. ಈ ಒಂದು ವಿಷಯದ ಮೇಲೆ ಕೂಡ ಬಹಳಷ್ಟು ಬಾರಿ KS ಆಗಿರ್ಬೋದು, SD ಆಗಿರ್ಬೋದು, FD ಆಗಿರ್ಬೋದು, ಗ್ರೂಪ್ C ಆಗಿರ್ಬೋದು, ಇಂಥ ಒಂದು ಪರೀಕ್ಷೆಗಳಲ್ಲಿ ಕೂಡ ಈ ಟಾಪಿಕ್ ಮೇಲೆ ಪ್ರಶ್ನೆಗಳು ರೈಸ್ ಆಗಿದ್ದಾವೆ. ಹಾಗಾದ್ರೆ ವಿದ್ಯಾರ್ಥಿಗಳ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಿಮಗೆ ಪ್ರತಿಯೊಂದು ದಿನಗಳಲ್ಲಿ ಒಂದೊಂದು ಟಾಪಿಕ್ಗಳ ಮೇಲೆ ಒಂದೊಂದು ವಿಷಯಗಳನ್ನು ಹೇಳ್ತಾ ಹೋಗ್ತೇನೆ. ಇವತ್ತೇನಪ್ಪ ಅಂತ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯಗಳ ಮೇಲೆ ನಾವು ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳಲಾಗ್ತದೆ ಅಂತೇಳಿ ಇವತ್ತು ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ರಾಷ್ಟ್ರೀಯ ಆದಾಯ ಅಂತೇಳಿ ನೋಡ್ತೀವಿ, ಜೊತೆಗೆ ತಲಾ ಆದಾಯ ಅಂತೇಳಿ ಕರಿತೀವಿ. ಇವೆರಡೂ ಕೂಡ ಎಕನಾಮಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತ ಟಾಪಿಕ್ಗಳಾಗಿರುವಂಥದ್ದು. ನೋಡಿ, ಇವತ್ತು ರಾಷ್ಟ್ರೀಯ ಆದಾಯ ಅಂತಂದ್ರೆ ಏನು? ಆದಾಯ ಇದು ಬೇರೆ, ರಾಷ್ಟ್ರೀಯ ಎಂಬುದು ಒಂದು ರಾಷ್ಟ್ರ ಅಂತೇಳಿ ಕರೀಬಹುದು. ಆದಾಯ ಅಂತಂದ್ರೆ ಒಬ್ಬ ವ್ಯಕ್ತಿಯು ವೈಯಕ್ತಿಕವಾಗಿ ಗಳಿಕೆ ಮಾಡಿರುವಂತಹ ಒಂದು ಆದಾಯವನ್ನು ನಾವೇಂತೇಳಿ ಕರಿಬಹುದು, ಆದಾಯ ಅಂತೇಳಿ ಕರಿತೀವಿ. ರಾಷ್ಟ್ರ ಅಂತಂದ್ರೆ ಒಂದು ರಾಷ್ಟ್ರ. ಒಟ್ಟಾರೆಯಾಗಿ ನಾವೇನು ರಾಷ್ಟ್ರೀಯ ಆದಾಯ ಅಂತಂದ್ರೆ ದೇಶದ ಪ್ರತಿಯೊಬ್ಬ ವ್ಯಕ್ತಿಯು, ದೇಶದ ಎಲ್ಲಾ ವ್ಯಕ್ತಿಗಳು ಉತ್ಪಾದನೆ ಮಾಡಿ ಮಾಡಿರುವಂತಹ ಆದಾಯವನ್ನು ನಾವೇಂತೇಳಿ ಕನ್ಸಿಡರ್ ಮಾಡ್ತೀವಿ, ರಾಷ್ಟ್ರೀಯ ಆದಾಯ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ವಿದ್ಯಾರ್ಥಿಗಳು. ಹಾಗಾದ್ರೆ ರಾಷ್ಟ್ರೀಯ ಆದಾಯ ಎಂಬುದನ್ನು ಏನ್ ತೋರಿಸ್ಕೊಡ್ತಾರೆ? ರಾಷ್ಟ್ರೀಯ ಆದಾಯ ಅಂತಂದ್ರೇನು? ನೈಜವಾಗಿ ಅದರ ಒಂದು ವಾಕ್ಯವನ್ನು ನೋಡಿದಾಗ ರಾಷ್ಟ್ರೀಯ ಆದಾಯ ಅಂತಂದ್ರೆ ರಾಷ್ಟ್ರವು ಒಂದು ನಿರ್ದಿಷ್ಟ ಅವಧಿಯಲ್ಲೇ ಉತ್ಪಾದನೆ ಮಾಡಿದಂತಹ ಸರಕು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವನ್ನ ನಾವು ರಾಷ್ಟ್ರೀಯ ಆದಾಯ ಅಂತೇಳಿ ಕರಿತೀವಿ. ನೋಡಿ, ಇವತ್ತು ರಾಷ್ಟ್ರೀಯ ಆದಾಯ ಅಂತಂದ್ರೆ ಅಷ್ಟೇ ಒಂದು ರಾಷ್ಟ್ರವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನೆ ಮಾಡಿದ ಎಲ್ಲಾ ಸರಕು ಸೇವೆಗಳ ಒಂದು ಮಾರುಕಟ್ಟೆ ಮೌಲ್ಯವನ್ನು ನಾವೇನ್ ಕರಿತೀವಿ, ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಏನಿದು ಒಂದು ನಿರ್ದಿಷ್ಟ ಅವಧಿ ಅಂತಂದ್ರೆ ಏನು? ನಿರ್ದಿಷ್ಟ ಅವಧಿ ಅಂತಂದ್ರೆ 2022ರಿಂದ ಹಿಡಿದು 23ರ ಒಂದು ಅವಧಿಯಾಗಿರ್ಬೋದು. ಆ ಅವಧಿಯಲ್ಲಿ ಒಂದು ರಾಷ್ಟ್ರ ಏನು ಉತ್ಪಾದನೆ ಮಾಡಿದೆ ಅದರ ಒಂದು ಮಾರುಕಟ್ಟೆ ಮೌಲ್ಯವನ್ನು ನಾವು ರಾಷ್ಟ್ರೀಯ ಆದಾಯ ಅಂತೇಳಿ ಕನ್ಸಿಡರ್ ಮಾಡಬಹುದು. ಅದು ಬಿಟ್ರೆ ನಮ್ಮ ದೇಶದ ಒಂದು ಆರ್ಥಿಕ ವರ್ಷ ಸ್ಟಾರ್ಟ್ ಆಗುವಂತದ್ದು ಏಪ್ರಿಲ್ 1ರಿಂದ ಹಿಡಿದು ಮಾರ್ಚ್ 31ಕ್ಕೆ ಎಂಡ್ ಆಗುತ್ತೆ. ಇದು ಒಂದು ಅವಧಿ ಆಗಿರ್ಬೋದು. ಈ ಒಂದು ಅವಧಿಯಲ್ಲಿ ಆ ರಾಷ್ಟ್ರ ಏನು ಉತ್ಪಾದನೆ ಮಾಡಿದೆ, ಎಷ್ಟು ಸೇವೆಗಳನ್ನು ಮಾಡಿದೆ, ಅದರ ಒಂದು ಮೌಲ್ಯವನ್ನು ನಾವು ಕನ್ಸಿಡರ್ ಮಾಡ್ತೀವಿ, ರಾಷ್ಟ್ರೀಯ ಆದಾಯ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಒಟ್ಟಾರೆಯಾಗಿ ಏನಪ್ಪಾ ಅಂತಂದ್ರೆ ನಮ್ಮ ದೇಶದ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ರಾಷ್ಟ್ರೀಯ ಆದಾಯ ಅಂತೇಳಿ ನಾವು ರಾಷ್ಟ್ರೀಯ ಆದಾಯ ಅಂತೇಳಿ ಕನ್ಸಿಡರ್ ಮಾಡಬಹುದು. ಸೊ ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ರಾಷ್ಟ್ರೀಯ ಆದಾಯ ಎಂಬ ಪರಿಕಲ್ಪನೆ ಹೇಗೆ ಹುಟ್ಟುಕೊಂಡಿತ್ತು, ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡಬೇಕೆಂಬ ಒಂದು ಕಾನ್ಸೆಪ್ಟ್ ನಮ್ಗೆ ಹೇಗೆ ಬಂತು ಅಂತಂದ್ರೆ, ಸೊ ಮೊಟ್ಟ ಮೊದಲಿಗೆ ನಮ್ಮ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡಿದಂತ ಕೀರ್ತಿ ಯಾರಿಗೆ ಸಲ್ಲುತ್ತ ಅಂತಂದ್ರೆ ದಾದಾಬಾಯಿ ನವರೋಜಿ ಅವರಿಗೆ ಸಲ್ಲುತ್ತೆ. ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡಬೇಕು ಅಂತೇಳಿ ಸೊ ಮೊಟ್ಟ ಮೊದಲಿಗೆ ನಮ್ಮ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡಿದಂತ ವ್ಯಕ್ತಿ ಯಾರು ಅಂತಂದ್ರೆ ದಾದಾಬಾಯಿ ನವರೋಜಿ. ಇವು ಏನಪ್ಪಾ ಅಂತಾರೆ, ಯಾವ ಗ್ರಂಥದಲ್ಲಿ ಪ್ರಕಟವಾಯಿತು ಅಂತಂದ್ರೆ 1868ರಲ್ಲಿ ಸೊ ಒಂದು ಗ್ರಂಥವನ್ನು ಬರೀತಾರೆ. ಯಾವ ಗ್ರಂಥ ಅಂತಂದ್ರೆ ಪಾವರ್ಟಿ ಅಂಡ್ British rule India, British rule in India ಎಂಬ ಗ್ರಂಥದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ದಾದಾಬಾಯಿ ನವರೋಜಿ ಅವರು ಮೊಟ್ಟ ಮೊದಲ ಬಾರಿಗೆ ತಲಾ ಆದಾಯ ಮತ್ತು ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡಿದ್ರು. ನೋಡಿ, ನಾಳೆ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇದೆ. ರಾಷ್ಟ್ರೀಯ ಆದಾಯವನ್ನ ಮೊಟ್ಟ ಮೊದಲ ಬಾರಿಗೆ ಮಾಪನ ಮಾಡಿದಂತವ್ರು ಯಾರು ಅಂತಂದ್ರೆ ದಾದಾಬಾಯಿ ನವರೋಜಿ. 1868ರಲ್ಲಿ ಒಂದು ಗ್ರಂಥ ಪ್ರಕಟಣೆ ಆಗ್ತದೆ. ಯಾವ ಗ್ರಂಥ ಅಂತಂದ್ರೆ ಪಾವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಆ ಕೃತಿಯಲ್ಲಿ ಏನಾಯ್ತು ಅಂತಂದ್ರೆ ದಾದಾಬಾಯಿ ನವರೋಜಿ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯವನ್ನು ಮೊಟ್ಟ ಮೊದಲ ಬಾರಿಗೆ ಮಾಪನ ಮಾಡಿದ್ರು. ಹಾಗಾದ್ರೆ ದಾದಾಬಾಯಿ ನವರೋಜಿ ಅವರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆ ಕೂಡ ಕೇಳ್ತಿರ್ತಾನೆ. ದಾದಾಬಾಯಿ ನವರೋಜಿ ಅವರ ಬಗ್ಗೆ ನಾವು ನೋಡಿದಾಗ ಸೊ ದಾದಾಬಾಯಿ ನವರೋಜಿ ಏನಪ್ಪಾ ಅಂದ್ರೆ ಮಂದಗಾಮಿಗಳಲ್ಲಿ ಒಬ್ರು. ಅದು ಬಿಟ್ರೆ ದಾದಾಬಾಯಿ ನವರೋಜಿ ಏನಪ್ಪಾ ಅಂದ್ರೆ 1906ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವರಾಜ್ಯ ಎಂಬ ಪದವನ್ನು ಬಳಕೆ ಮಾಡಿದ್ರು. ಸ್ವರಾಜ್ಯ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದಂತ ವ್ಯಕ್ತಿ ಯಾರು ಅಂತ ದಾದಾಬಾಯಿ ನವರೋಜಿ. ಅದು ಬಿಟ್ರೆ ಏನ್ ಕೇಳಬಹುದು ಅಂತಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಸ್ಥಾಪನೆ ಮಾಡ್ತಾರೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ
ಅಸೋಸಿಯೇಷನ್ ಸ್ಥಾಪನೆ ಮಾಡ್ತಾರೆ. ಅಸೋಸಿಯೇಷನ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಸ್ಥಾಪನೆ ಮಾಡ್ತಾರೆ. ಅದು ಬಿಟ್ರೆ ಬ್ರಿಟಿಷ್ ಪಾರ್ಲಿಮೆಂಟ್ ಗೆ ಆಯ್ಕೆಯಾದಂತ ಮೊಟ್ಟ ಮೊದಲ ವ್ಯಕ್ತಿ ಯಾರು ಅಂತಂದ್ರೆ ದಾದಾಬಾಯಿ ನವರೋಜಿ. ಅದು ಬಿಟ್ರೆ ಭಾರತದ ವೃದ್ಧ ಪಿತಾಮಹ ಯಾರು ಅಂತಂದ್ರೆ ದಾದಾಬಾಯಿ ನವರೋಜಿ. ಇವೆಲ್ಲವೂ ಕೂಡ ದಾದಾಬಾಯಿ ನವರೋಜಿ ಅವರ ಮೇಲೆ ಕೇಳುವಂತಹ ಪ್ರಶ್ನೆಗಳು. ಆಲ್ರೆಡಿ ಇವತ್ತು PSI ಗಳ ಮೇಲೆ ಬಹಳಷ್ಟು ಬಾರಿ ರಿಪಿಟೇಷನ್ ಆಗಿರುವಂತಹ ಪ್ರಶ್ನೆ. ವೃದ್ಧ ಪಿತಾಮಹರು ಕೂಡ ದಾದಾಬಾಯಿ ನವರೋಜಿನೇ. ಪಾವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಇಂಡಿಯಾ ಕೃತಿಯನ್ನು ಬರೆದವರು ಕೂಡ ದಾದಾಬಾಯಿ ನವರೋಜಿನೇ. ಅದು ಯಾವಾಗ ಪ್ರಕಟಣೆ ಆಯಿತು? 1868ರಲ್ಲಿ. ಸಂಪತ್ತಿನ ಸೋರಿಕೆ ಸಿದ್ಧಾಂತ ಕೂಡ ಇವ್ರದೇ. ಸಂಪತ್ತಿನ ಸೋರಿಕೆ ಸಿದ್ಧಾಂತ ಕೂಡ ಇವ್ರದೇ. ಡ್ರೈನ್ ಥಿಯರಿ ಕೂಡ ಇವ್ರದೇ. ಇವ್ರೇನಪ್ಪಾ ಅಂತಾರೆ, ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡ್ಬೇಕನ್ಕೊಂಡು ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡಿದ್ರು. ಯಾಕೆ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡ್ಲಿಕ್ಕೆ ಮುಂದಾದ್ರು ಅಂತಂದ್ರೆ, ಭಾರತಕ್ಕೆ ಬಂದಂತಹ ಬ್ರಿಟಿಷರು ನಮ್ಮ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಲಿಕ್ಕೆ ಮುಂದಾಗಲಿಲ್ಲ. ನಮ್ಮ ದೇಶದ ಆರ್ಥಿಕತೆ ಮಟ್ಟ ಕೆಳಗಿತ್ತು. ಯಾವುದೇ ರೀತಿಯಲ್ಲಿ ಭಾರತಕ್ಕೆ ಬಂದಂತಹ ಬ್ರಿಟಿಷರು ನಮ್ಮ ದೇಶದ ಕೃಷಿ ವಲಯವನ್ನ, ಕೈಗಾರಿಕೆಯ ವಲಯವನ್ನ, ನಮ್ಮ ದೇಶದ GDP ಮಟ್ಟವನ್ನು ಯಾವುದೇ ರೀತಿಯಲ್ಲಿ ಬೆಳವಣಿಗೆ ಮಾಡಲಿಲ್ಲ. ಅಂತ ಒಂದು ವೇಳೆಯಲ್ಲಿ ನಮ್ಮ ದೇಶದ ಪ್ರಮುಖ ವ್ಯಕ್ತಿಗಳಾಗಿರುವಂತಹ ದಾದಾಬಾಯಿ ನವರೋಜಿ ಏನ್ ಮಾಡಿದ್ರು, ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಲಿಕ್ಕೆ ಮುಂದಾದ್ರು. ಅವ್ರೇನಪ್ಪಾ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಿದ್ರು. ಅವರಷ್ಟೇ ಅಲ್ಲ, ಮತ್ತೆ ಕೆಲವೊಂದು ವ್ಯಕ್ತಿಗಳು ಕೂಡ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಿದ್ರು. ವಿಲಿಯಂ ಬಿಗ್ಬಿ ಆಗಿರ್ಬೋದು, ಪಿಂಡ್ಲೆ ಸಿರಾಸ್ ಆಗಿರ್ಬೋದು, RC ದೇಸಾಯಿ ಆಗಿರ್ಬೋದು, VK R ರಾವ್ ಆಗಿರ್ಬೋದು, ಇವರು ಕೂಡ ನಮ್ಮ ದೇಶದ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡಿದ ಈ ತರ ವ್ಯಕ್ತಿಗಳು, ವಿದ್ಯಾರ್ಥಿಗಳು ನೋಡಿ. ಅದರಲ್ಲಿ ಏನಪ್ಪಾ ಅಂತಾರೆ, VK R ರಾವ್ ಏನಪ್ಪಾ ಅಂತಾರೆ, ಇವರು ಮಾಡಿದಂತ ಆದಾಯವನ್ನ ಬ್ರಿಟಿಷರು ಒಪ್ಕೊಳ್ಳಿಲ್ಲ. ಆದರೆ VK R ಏನ್ ಮಾಡಿದ್ರು ಅಂತಾರೆ, ತದನಂತರ VK R ರಾವ್ ರಾಷ್ಟ್ರೀಯ ಆದಾಯವನ್ನ ವೈಜ್ಞಾನಿಕವಾಗಿ ಮಾಪನ ಮಾಡಿದ್ರು. ಇವರ ಒಂದು ಆದಾಯ ಏನಾಗಿತ್ತು ಅಂತಾರೆ, ವೈಜ್ಞಾನಿಕ ಮಾಪನ ಆಗಿತ್ತು. ಈ ವೈಜ್ಞಾನಿಕ ಮಾಪನವನ್ನು ಬ್ರಿಟಿಷರು ಒಪ್ಪಿಕೊಂಡ್ರು. ಎಕ್ಸಾಮ್ ಅಲ್ಲಿ ಯಾವ ತರ ಪ್ರಶ್ನೆ ಕೇಳುವಂತ ಚಾನ್ಸಸ್ ಇದೆ ಅಂತಂದ್ರೆ, ರಾಷ್ಟ್ರೀಯ ಆದಾಯವನ್ನ ವೈಜ್ಞಾನಿಕವಾಗಿ ಮಾಪನ ಮಾಡಿದವರು ಯಾರು ಅಂತಂದ್ರೆ VK R ರಾವ್ ಏನ್ ಮಾಡಿದ್ರು, ವೈಜ್ಞಾನಿಕ ಮಾಪನ ಮಾಡಿದ್ರು. ಅದೇ ರಾಷ್ಟ್ರೀಯ ಆದಾಯವನ್ನ ಮೊಟ್ಟ ಮೊದಲ ಬಾರಿ ಮಾಪನ ಮಾಡಿದಂತ ವ್ಯಕ್ತಿ ಯಾರು ಅಂತಂದ್ರೆ ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿ ಅವರ ಬಗ್ಗೆ ನಾವು ನೋಡಿದಾಗ ಮಂದಗಾಮಿಗಳಲ್ಲಿ ಪ್ರಮುಖರು ಅವರು. 1906ರಲ್ಲಿ ಸ್ವರಾಜ್ಯ ಒಪ್ಪಂದವನ್ನು ಬಳಕೆ ಮಾಡ್ತಾರೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಸ್ಥಾಪನೆ ಮಾಡ್ತಾರೆ. ಜೊತೆಗೆ ಬ್ರಿಟಿಷ್ ಪಾರ್ಲಿಮೆಂಟ್ ಗೆ ಆಯ್ಕೆಯಾದಂತ ಮೊಟ್ಟ ಮೊದಲ ವ್ಯಕ್ತಿ ಯಾರು ಅಂತಂದ್ರೆ ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿಯನ್ನು ಭಾರತ ವೃದ್ಧ ಪಿತಾಮಹ ಅಂತ ಹೇಳಿ ಕರಿತೀವಿ. 1868ರಲ್ಲಿ ಪ್ರಕಟವಾಗಿರುವಂತಹ ಪಾವರ್ಟಿ ಅಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಕೃತಿಯಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ರಾಷ್ಟ್ರೀಯ ಆದಾಯವನ್ನು ಮತ್ತು ತಲಾ ಆದಾಯವನ್ನ ಮೊಟ್ಟ ಮೊದಲ ಬಾರಿಗೆ ಮಾಪನ ಮಾಡಿದಂತ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತಂದ್ರೆ ಅದು ದಾದಾಬಾಯಿ ನವರೋಜಿ ಅವರ ಸಂತ ವಿದ್ಯಾರ್ಥಿಗಳೇ. ಈಗಾಗಲೇ ಗೊತ್ತಾಯ್ತು, ರಾಷ್ಟ್ರೀಯ ಆದಾಯ ಅಂತಂದ್ರೆ ದೇಶದ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಆದಾಯ, ದೇಶದ ಒಂದು ಎಲ್ಲಾ ಜನರು ಉತ್ಪಾದನೆ ಮಾಡಿದಂತ ಸರಕು ಸೇವೆಗಳ ಒಂದು ಒಟ್ಟು ಮೌಲ್ಯವನ್ನು ನಾವು ಕರಿತಿದ್ವಿ ರಾಷ್ಟ್ರೀಯ ಆದಾಯ ಅಂತೇಳಿ ಗೊತ್ತಾಯ್ತು. ಹಾಗಾದ್ರೆ ವಿದ್ಯಾರ್ಥಿಗಳೇ, ತಲಾ ಆದಾಯ ಅಂತಂದ್ರೆ ಏನು ಅಂತಂದ್ರೆ ಈಗಾಗಲೇ ಗೊತ್ತಾಯ್ತು, ರಾಷ್ಟ್ರೀಯ ಆದಾಯ ಗೊತ್ತಾಯ್ತು. ತಲಾ ಆದಾಯ ಅಂತಂದ್ರೆ ಏನು ಅಂತಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಾಯ್ತು. ರಾಷ್ಟ್ರೀಯ ಆದಾಯ ಅಂತಂದ್ರೆ ಏನು? ರಾಷ್ಟ್ರೀಯ ಆದಾಯ ಅಂತಂದ್ರೆ ಒಂದು ದೇಶವು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನೆ ಮಾಡಿರುವಂತಹ ಮಾರುಕಟ್ಟೆಗಳ ಮೌಲ್ಯವನ್ನ ನಾವೇಂತೇಳಿ ಕರಿತೀವಿ, ರಾಷ್ಟ್ರೀಯ ಆದಾಯ ಅಂತೇಳಿ ಕರಿತೀವಿ. ತಲಾ ಆದಾಯ ಅಂತಂದ್ರೆ ಇಷ್ಟೇ ವಿದ್ಯಾರ್ಥಿಗಳ, ದೇಶದ ಒಂದು ಪ್ರತಿಯೊಬ್ಬ ವ್ಯಕ್ತಿಯ ಆದಾಯವನ್ನ ನಾವು ತಲಾ ಆದಾಯ ಅಂತೇಳಿ ಕರಿತೀವಿ. ದೇಶದ ಸರಾಸರಿ ಆದಾಯವನ್ನು ತಲಾ ಆದಾಯ ಪರ್ ಕ್ಯಾಪಿಟಲ್ ಅಂತೇಳಿ ಕರಿತೀವಿ. ದೇಶದ ಸರಾಸರಿ ಆದಾಯವನ್ನು ನಾವು ತಲಾ ಆದಾಯ ಅಂತೇಳಿ ಕರಿತೀವಿ. ದೇಶದ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯ, ಇವತ್ತು ದೇಶದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬೇರೆ ಬೇರೆ ಆರ್ಥಿಕತೆಯಲ್ಲಿ ತೊಡಿಕೊಂಡು ಉತ್ಪಾದನೆಯನ್ನು ಮಾಡ್ತಾ ಇರ್ತಾರೆ. ಅವರು ಗಳಿಕೆ ಮಾಡಿರುವಂತಹ ದೇಶದ ಪ್ರತಿಯೊಬ್ಬರು ವ್ಯಕ್ತಿ ಕೂಡ ಗಳಿಕೆ ಮಾಡಿರುವಂತಹ ಆದಾಯವನ್ನು ನಾವು ತಲಾ ಆದಾಯ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ಈ ತಲಾ ಆದಾಯವನ್ನು ಯಾವ ತರ ಲೆಕ್ಕಾಚಾರ ಮಾಡ್ತೀವಿ ಅಂತಂದ್ರೆ, ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ತಲಾ ಆದಾಯವನ್ನು ಲೆಕ್ಕಾಚಾರ ಮಾಡುವಂತದ್ದು ನೋಡಿ. ತಲಾ ಆದಾಯವನ್ನ ಒಟ್ಟು ರಾಷ್ಟ್ರೀಯ ಆದಾಯ ಭಾಗ್ಲೆ ಒಟ್ಟು ಜನಸಂಖ್ಯೆದಿಂದ ನಮಗೆ ಭಾಗಿಸಿದಾಗ ನಮ್ಗೆ ಏನ್ ಸಿಗತ್ತೆ ಅಂತಂದ್ರೆ ತಲಾ ಆದಾಯ ಸಿಗತ್ತೆ. ವಿದ್ಯಾರ್ಥಿಗಳು, ತಲಾ ಆದಾಯವನ್ನ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ, ಸೊ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ದೇಶದ ಒಟ್ಟು ಜನಸಂಖ್ಯೆಯಿಂದ ಒಟ್ಟು ತಲಾ ಆದಾಯವನ್ನು ನಾವು ಭಾಗಿಸಿದಾಗ ನಮಗೆ ಸಿಗುವಂತದ್ದೇ ತಲಾ ಆದಾಯ ಸಿಗುತ್ತೆ ನೋಡಿ.
ತಲಾ ಆದಾಯವನ್ನು ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಾರೆ, ದೇಶದ ಒಟ್ಟು ರಾಷ್ಟ್ರೀಯ ಆದಾಯದಿಂದ ನಾವು ಏನ್ ಮಾಡಬೇಕು ಅಂತಂದ್ರೆ ಒಟ್ಟು ಜನಸಂಖ್ಯೆಯನ್ನ ಭಾಗಿಸಿದಾಗ ನಮಗೆ ಸಿಗುವಂತದ್ದು ತಲಾ ಆದಾಯ. ತಲಾ ಆದಾಯ ಅಂತಂದ್ರೆ ದೇಶದ ಒಂದು ಸರಾಸರಿ ಆದಾಯವನ್ನು ನಾವು ತಲಾ ಆದಾಯ ಅಂತ ಕರಿತೀವಿ, ಅಥವಾ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯವನ್ನು ನಾವು ಕರಿತೀವಿ ತಲಾ ಆದಾಯ ಅಂತ ಕರಿತೀವಿ. ಪರ್ ಕ್ಯಾಪಿಟಲ್ ಅಂತ ಕರಿತೀವಿ, ಪರ್ ಕ್ಯಾಪಿಟಲ್ ಅಂತ ಕರಿತೀವಿ ವಿದ್ಯಾರ್ಥಿಗಳೇ, ಪರ್ ಕ್ಯಾಪಿಟಲ್ ಅಂತ ಕರಿತೀವಿ. ಈ ರೀತಿ ನಾವೇನಪ್ಪಾ ಅಂತಾರೆ ತಲಾ ಆದಾಯ ಮತ್ತು ರಾಷ್ಟ್ರೀಯ ಆದಾಯ ಕಾನ್ಸೆಪ್ಟ್ ಅನ್ನು ನೋಡ್ತಾ ಇದ್ದೀವಿ. ಈಗಾಗಲೇ ಗೊತ್ತಾಯ್ತು ನಿಮ್ಗೆ ರಾಷ್ಟ್ರೀಯ ಆದಾಯ ಅಂತಂದ್ರೆ ಏನು, ತಲಾ ಆದಾಯ ಅಂತಂದ್ರೆ ಗೊತ್ತಾಯ್ತು. ಈಗ ನೋಡೋಣ ಈ ತಲಾ ಆದಾಯ ಮತ್ತು ರಾಷ್ಟ್ರೀಯ ಆದಾಯವನ್ನ ನಾವು ಮಾಪನ ಮಾಡಬೇಕು ಅಂತಂದ್ರೆ ಯಾವೆಲ್ಲ ಒಂದು ಪರಿಕಲ್ಪನೆಗಳು ಇರಬೇಕು ಅಂತಂದ್ರೆ, ರಾಷ್ಟ್ರೀಯ ಆದಾಯವನ್ನು ನಾವು ಮಾಪನ ಮಾಡಬೇಕು. ಇವತ್ತು ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡ್ತಿರುವಂತಹ ಸಂಸ್ಥೆ ಯಾವುದು ಅಂತಂದ್ರೆ ಇವತ್ತು CSO ಅಂಡ್ NSSO ಇವತ್ತೆರಡು ಏನ್ ಮಾಡ್ತಾ ಇದ್ದಾವೆ, ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡ್ತಿದ್ವು. ಬಟ್ ಇವಾಗ ಏನಾಗಿದ್ದಾವೆ ಎರಡು ಕೂಡ ಏನಪ್ಪಾ ಅಂತಂದ್ರೆ ಎರಡನ್ನ ನಾವು ಸೇರಿಸಿ ಇವತ್ತು NSO ಅಂತೇಳಿ ಕರಿತೀವಿ. ಎರಡನ್ನ ಸೇರಿಸಿ ನಾವು ಇವತ್ತು NSO ಅಂತೇಳಿ ಕರಿತೀವಿ. NSO ಅಂತಂದ್ರೆ ಸೊ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತೇಳಿ ಕರಿತೀವಿ. ಸೊ ರಾಷ್ಟ್ರೀಯ ಸಾಂಖ್ಯಿಕ ಸಂಸ್ಥೆ ಅಂತೇಳಿ ಕರಿತೀವಿ. ರಾಷ್ಟ್ರೀಯ ಸಾಂಖ್ಯಿಕ ಸಂಸ್ಥೆ ಅಂತೇಳಿ ಕರಿತೀವಿ. ಈ ಸಂಸ್ಥೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಇವತ್ತು ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡ್ತಿರುವಂತಹ ಸಂಸ್ಥೆ ಇದು. 1951ಕ್ಕಿಂತ ಹಿಂದ್ಗಡೆ ಏನಾಗಿತ್ತು ಅಂದ್ರೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಅಂಡ್ NSSO ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಏನ್ ಮಾಡ್ತಿದ್ವು ಅಂತಂದ್ರೆ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡ್ತಿದ್ವು. ಸೊ ಇವಾಗ ಏನಾಗಿದೆ ಅಂತಂದ್ರೆ ಇವೆರಡನ್ನ ನಾವು ವಿಲೀನ ಮಾಡಿ ಸೊ ಇವತ್ತು NSO ಅಂತೇಳಿ ಇವತ್ತು ಕರಿತಾ ಇದೀವಿ. ಈ NSO ಏನ್ ಮಾಡ್ತಾ ಇದೆ ಅಂತಂದ್ರೆ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡ್ತಿರುವಂತಹ ಸಂಸ್ಥೆ. NSO ಅಂತಂದ್ರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತೇಳಿ ಕರಿತೀವಿ, ರಾಷ್ಟ್ರೀಯ ಸಾಂಖ್ಯಿಕ ಸಂಸ್ಥೆ ಅಂತೇಳಿ ಕರಿತೀವಿ. ಈ ಸಂಸ್ಥೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಇವತ್ತು ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡಿ ನಮಗೆ ದತ್ತಾಂಶವನ್ನು ಕೊಡ್ತಿರುವಂತದ್ದು. ಹಾಗಾಗಿ ನಾವು ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡಬೇಕು ಅಂತಂದ್ರೆ ವಿದ್ಯಾರ್ಥಿಗಳ ಯಾವೆಲ್ಲ ಪರಿಕಲ್ಪನೆಗಳು ಇರಬೇಕು ಅಂತಂದ್ರೆ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡ್ಬೇಕಂದ್ರೂ ಕೂಡ ಇವತ್ತು 4 ಪರಿಕಲ್ಪನೆ ಇಟ್ಕೊಂಡು ನಾವೇನ್ ಮಾಡ್ತೀವಿ, 4 ಕಾನ್ಸೆಪ್ಟ್ ಇಟ್ಕೊಂಡು ನಾವೇನ್ ಮಾಡ್ತೀವಿ ಅಂತಂದ್ರೆ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡ್ತೀವಿ ವಿದ್ಯಾರ್ಥಿಗಳು. ಆ ಕಾನ್ಸೆಪ್ಟ್ಗಳು ಯಾವ್ಯಾವು ಅಂತಂದ್ರೆ ಫಸ್ಟ್ ಒಂದು ಕಾನ್ಸೆಪ್ಟ್ ಇದೆ, ಫಸ್ಟ್ GDP ಅನ್ನ ನೋಡ್ಬೇಕು ನಾವು. ಫಸ್ಟ್ ನಾವೇನ್ ಮಾಡ್ಬೇಕು, GDP ಅನ್ನು ನೋಡ್ಬೇಕು. GDP ಎಂಬ ಪರಿಕಲ್ಪನೆ ಆದ ಮೇಲೆ ನಾವೇನ್ ಮಾಡ್ತೀವಿ, ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳು. ಈ GDP ಅಂತಂದ್ರೆ ಏನು, ಈ GDP ಮೇಲೆ ಕೂಡ ಬಹಳಷ್ಟು ಬಾರಿ ಪ್ರಶ್ನೆ ಕೇಳಿದೆ. GDP ಫುಲ್ ಫಾರ್ಮ್ ಕೇಳುವಂತ ಚಾನ್ಸಸ್ ಇದೆ. GDP ಫುಲ್ ಫಾರ್ಮ್ ಏನು ಅಂತಾರೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳಿ ಕರಿತೀವಿ. ಕನ್ನಡದಾಗ ಒಟ್ಟು ದೇಶೀಯ ಉತ್ಪನ್ನ ಅಂತ ಹೇಳಿ ಕರಿತೀವಿ. ಕನ್ನಡದಾಗ ಒಟ್ಟು ದೇಶೀಯ ಉತ್ಪನ್ನ ಅಂತ ಹೇಳಿ ಕರಿತೀವಿ. ಒಟ್ಟು ದೇಶೀಯ ಉತ್ಪನ್ನ ಅಂತ ಹೇಳಿ ಕರಿತೀವಿ. ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಬೇಕು ಅಂತಾರೆ GDP ಎಂಬ ಒಂದು ಕಾನ್ಸೆಪ್ಟ್ ಇರಬೇಕು. ಆ ಕಾನ್ಸೆಪ್ಟ್ ಆದ ಮೇಲೆ ನಾವೇನ್ ಮಾಡ್ತೀವಿ, ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡ್ತೀವಿ ವಿದ್ಯಾರ್ಥಿಗಳೇ. GDP ಅಂತಂದ್ರೆ ಏನು ಅಂತಂದ್ರೆ GDP ಅಂತ ಫುಲ್ ಫಾರ್ಮ್ ಮಾಡ್ತೀವಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳಿ ಕರಿತೀವಿ. ಕನ್ನಡದಾಗ ಒಟ್ಟು ದೇಶೀಯ ಉತ್ಪನ್ನ ಅಂತ ಹೇಳಿ ಕರಿತೀವಿ. ಈ GDP ಅಂತಂದ್ರೆ ಏನು, ಇವತ್ತು GDP ಬೆಳವಣಿಗೆ ಆಯ್ತು, ನಮ್ಮ ದೇಶದ ಆರ್ಥಿಕತೆ ಬೆಳವಣಿಗೆ ಆಗ್ತಾ ಇದೆ. ಒಂದು ವೇಳೆ GDP ಕಡಿಮೆ ಆಗ್ತಾ ಇದೆ ಅಂದ್ರೆ ನಮ್ಮ ದೇಶದಲ್ಲಿ ಉತ್ಪಾದನೆ ಮಟ್ಟ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಇವತ್ತು ನಮ್ಮ ದೇಶ ಏನಾದರೂ ಆರ್ಥಿಕವಾಗಿ ಅಭಿವೃದ್ಧಿಗೊಳ್ಳಬೇಕು ಅಂದ್ರೆ ನಮ್ಮ ದೇಶದ GDP ಕೂಡ ಬೆಳವಣಿಗೆ ಆಗ್ಬೇಕು. GDP ಯಾವಾಗ ಬೆಳವಣಿಗೆ ಆಗುತ್ತೆ ಅವಾಗ ನಮ್ಮ ದೇಶದ ಆರ್ಥಿಕತೆ ಕೂಡ ಬೆಳವಣಿಗೆ ಆಗುತ್ತೆ. ಸೊ ಒಂದು ವೇಳೆ ನೋಡಿ GDP ಅಂತಂದ್ರೆ ಏನು ಅಂತಂದ್ರೆ, ಸೊ GDP ಅಂತಂದ್ರೆ ಎಷ್ಟೇ ವಿದ್ಯಾರ್ಥಿಗಳ ಒಂದು ರಾಷ್ಟ್ರವು ಒಂದು ವರ್ಷದ ಅವಧಿಯಲ್ಲಿ ಆಂತರಿಕವಾಗಿ ಉತ್ಪಾದನೆ ಮಾಡಿದ ಎಲ್ಲಾ ಸರಕು ಸೇವೆಗಳ ಒಂದು ಮಾರುಕಟ್ಟೆ ಮೌಲ್ಯವನ್ನ ಅಂತೇಳಿ ಕರಿತೀವಿ, GDP ಅಂತೇಳಿ ಕರಿತೀವಿ. ಒಂದು ರಾಷ್ಟ್ರ ಇದೆಯಪ್ಪ, ಇದು ಒಂದು ರಾಷ್ಟ್ರ ಅನ್ಕೊಳ್ಳಿ. ಒಂದು ನಿರ್ದಿಷ್ಟ ಅವಧಿ ಅಂತಂದ್ರೆ 2022ರಿಂದ 2023ರ ಒಂದು ಅವಧಿಯಲ್ಲೇ ಏನ್ ಮಾಡ್ತಾ ಇದೆ, ಆಂತರಿಕವಾಗಿ ಅಂದ್ರೆ ನಮ್ಮ ದೇಶದ ಗಡಿ ಒಳಗಡೆ ಉತ್ಪಾದನೆ ಮಾಡ್ತಾ ಇದೆ. ಈ ಉತ್ಪಾದನೆ ಮೌಲ್ಯವನ್ನು ಅಂತೇಳಿ ಕರಿತೀವಿ ಅಂತಂದ್ರೆ GDP ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಇವತ್ತು ದೇಶದ ಗಡಿ ಒಳಗಡೆ ಉತ್ಪಾದನೆ ಆಗ್ತಾ ಇದೆ. ಈ ಗಡಿ ಒಳಗಡೆ ಉತ್ಪಾದನೆ ಆಗ್ತಿರುವಂತಹ ಒಂದು ಮೌಲ್ಯ ಎಷ್ಟಿದೆ ಅಂತಂದ್ರೆ 1 ಲಕ್ಷ ರೂಪಾಯಿ ಇದೆ. ಈ 1 ಲಕ್ಷ ರೂಪಾಯಿಯನ್ನು ಅಂತೇಳಿ ಕರಿತೀವಿ, GDP ಅಂತೇಳಿ ಕರಿತೀವಿ. ಸಿಂಪಲ್. ಹಾಗಾದ್ರೆ ವಿದ್ಯಾರ್ಥಿಗಳೇ ಈ GDP ನಾವು ಲೆಕ್ಕಾಚಾರ ಮಾಡುವಂತ ಟೈಮಲ್ಲಿ ನಾವು ಏನೆಲ್ಲ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ದೇಶೀಯ ನಿವಾಸಿಗಳ ಉತ್ಪಾದನೆಯನ್ನು, ದೇಶೀಯ ನಿವಾಸಿಯ ಉತ್ಪಾದನೆಯನ್ನು ಮತ್ತು ವಿದೇಶಿಯರು ಏನಾದ್ರೂ ದೇಶದಲ್ಲಿ ವಾಸವಾಗಿದ್ರೆ ವಿದೇಶಿ ನಿವಾಸಿಗಳ ಒಂದು ಉತ್ಪನ್ನವನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ದೇಶ ನಿವಾಸಿಗಳು ಮತ್ತು ವಿದೇಶಿ ನಿವಾಸಿಗಳು ಏನಾದ್ರೂ ಒಂದು
ರಾಷ್ಟ್ರದಲ್ಲಿ ವಾಸವಾಗಿದ್ರೆ ಅವರ ಒಂದು ಉತ್ಪನ್ನ ಮಟ್ಟವನ್ನು ಕೂಡ ನಾವೇನ್ ಮಾಡ್ತೀವಿ ಅಂತಂದ್ರೆ GDP ಯಲ್ಲಿ ಕನ್ಸಿಡರ್ ಮಾಡ್ತೀವಿ ವಿದ್ಯಾರ್ಥಿಗಳೇ. ನೋಡಿ, GDP ಅಂತಂದ್ರೆ ಇಷ್ಟೇ. ಇವತ್ತು ಏನಪ್ಪಾ ಅಂದ್ರೆ ಒಂದು ದೇಶ ಇದೆ, ಆ ದೇಶದ ಗಡಿ ಒಳಗಡೆ ಆಂತರಿಕವಾಗಿ ಉತ್ಪಾದನೆ ಮಾಡಿರುವಂತಹ ಸರಕು ಸೇವೆಗಳ ಮೌಲ್ಯವನ್ನು ನಾವು GDP ಅಂತ ಕರಿತೀವಿ. ಈ GDP ಯಲ್ಲಿ ದೇಶೀಯ ನಿವಾಸಿಗಳು ಮತ್ತು ವಿದೇಶಿ ನಿವಾಸಿಗಳ ಒಂದು ಮೌಲ್ಯವನ್ನ ಇಬ್ರು ಕೂಡ ಇವತ್ತು ಏನಪ್ಪಾ ಅಂದ್ರೆ ನಮ್ಮ ಭಾರತದಾಗ ವಿದೇಶಿಗರು ಕೂಡ ಬಂದು ನೆಲೆಸಿದ್ದಾರೆ, ವಿದೇಶಿಗರು ಕೂಡ ಬಂದು ನೆಲೆಸಿದ್ದಾರೆ, ವಿದೇಶಿಗರು ಕೂಡ ಬಂದು ನೆಲೆಸಿದ್ದಾರೆ, ವಿದೇಶಿಗರು ಕೂಡ ಇದ್ದಾರೆ, ವಿದೇಶಿಗರು ಮತ್ತು ದೇಶೀಯ ನಿವಾಸಿಗಳು ಇದ್ದಾರೆ, ದೇಶೀಯ ನಿವಾಸಿಗಳು ಇದ್ದಾರೆ. ಇವರು ಉತ್ಪಾದನೆ ಮಾಡಿರುವಂತ ಮಾರುಕಟ್ಟೆ ಮೌಲ್ಯವನ್ನ ಅಂತೇಳಿ ಕರಿತೀವಿ GDP ಅಂತೇಳಿ ಕರಿತೀವಿ. ಅಂತಂದ್ರೆ ಆ ಒಂದು GDP ಯಲ್ಲಿ ನಾವ್ ಏನ್ ಲೆಕ್ಕಾಚಾರ ಮಾಡ್ತೀವಿ ಅಂತಂದ್ರೆ ಇವತ್ತು ಉತ್ಪನ್ನ ಮಟ್ಟ ಈಗ ಏನಾಗಿರ್ಬೇಕು ಅಂದ್ರೆ ನಮ್ಮ ದೇಶದ ಗಡಿ ಒಳಗಡೆ ಮಾತ್ರ ಉತ್ಪಾದನೆ ಆಗಿರ್ಬೇಕು. ಅದು ಯಾವುದೇ ಒಂದು ವಿದೇಶಿ ನಿವಾಸಿಗಳಾಗಿರ್ಲಿ ಜೊತೆಗೆ ನಮ್ಮ ದೇಶೀಯ ನಿವಾಸಿಗಳು ಉತ್ಪಾದನೆ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರೆ ಅವರ ಒಂದು ಉತ್ಪನ್ನ ಮೌಲ್ಯವನ್ನ ನಾವೇಂತೇಳಿ ಕನ್ಸಿಡರ್ ಮಾಡ್ತೀವಿ GDP ಯಲ್ಲಿ ಕನ್ಸಿಡರ್ ಮಾಡ್ತೀವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ GDP ನ ಲೆಕ್ಕಾಚಾರ ಮಾಡುವಂಥದ್ದು ಹೇಗೆ ಅಂತಂದ್ರೆ GDP ನ ಲೆಕ್ಕಾಚಾರ ಮಾಡ್ತೀವಿ. GDP ನ ಹೇಗೆ ಲೆಕ್ಕಾಚಾರ ಮಾಡ್ತೀವಿ ಅಂತಂದ್ರೆ ಇವತ್ತು ಒಟ್ಟು ರಾಷ್ಟ್ರೀಯ ಆದಾಯ GDP ನ ಯಾವ ತರ ಲೆಕ್ಕಾಚಾರ ಮಾಡಬೇಕು ಅಂತಂದ್ರೆ ಒಟ್ಟು ರಾಷ್ಟ್ರೀಯ ಆದಾಯದಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಆಮದು ಮತ್ತು ರಫ್ತು ರಫ್ತುಗಳ ಮೌಲ್ಯವನ್ನ ಕಳಿಬೇಕು. ರಫ್ತುಗಳ ಮೌಲ್ಯವನ್ನು ಕಳೆದಾಗ ನಮಗೆ ಸಿಗುವಂತದ್ದೇ GDP ಸಿಗುತ್ತೆ ವಿದ್ಯಾರ್ಥಿಗಳ. ಇವತ್ತು GDP ಮಟ್ಟ ಇವತ್ತು ಹೆಚ್ಚಾದಂಗೆಲ್ಲ ನಮ್ಮ ದೇಶದ ಉತ್ಪನ್ನ ಮಟ್ಟ ಕೂಡ ಹೆಚ್ಚಾಗುತ್ತೆ. ನಮ್ಮ ದೇಶದ ಆರ್ಥಿಕತೆಯನ್ನು ಅಳೆಯುವಂತದ್ದೇ GDP ಇವತ್ತು ಹೊಡಿತಾ ಇದೆ ವಿದ್ಯಾರ್ಥಿಗಳೇ. ಈ ರೀತಿ ನಾವೇನ್ ಮಾಡ್ತೀವಿ ಅಂತಂದ್ರೆ ನಮ್ಗೆ GDP ಬೇಕು ಅಂತಂದ್ರೆ ಒಟ್ಟು ರಾಷ್ಟ್ರೀಯ ಆದಾಯದಿಂದ ನಾವು ಆಮದು ಮತ್ತು ರಫ್ತುಗಳ ಮೌಲ್ಯವನ್ನು ನಮಗೆ ಕಳೆದಾಗ ನಮ್ಗೆ ಸಿಗುವಂತದ್ದೇ GDP ಸಿಗುತ್ತೆ GDP ಸಿಗುತ್ತೆ. ಇದು ಒಂದು ಕಾನ್ಸೆಪ್ಟ್. ಈ ಒಂದು ಕಾನ್ಸೆಪ್ಟ್ ಬೇಸಿಸ್ ಮೇಲೆ ನಾವೇನ್ ಮಾಡ್ತೀವಿ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡ್ತೀವಿ. ನೆಕ್ಸ್ಟ್ ನೋಡ್ತೀವಿ ಎರಡನೇ ಒಂದು ಕಾನ್ಸೆಪ್ಟ್ ನೋಡ್ತೀವಿ. ಎರಡನೇ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಸೆಕೆಂಡ್ ಒಂದು ಕಾನ್ಸೆಪ್ಟ್ ನೋಡ್ತೀವಿ. GDP ಆಯ್ತು, ಫಸ್ಟ್ ಒಂದು ಕಾನ್ಸೆಪ್ಟ್ GDP. ಸೆಕೆಂಡ್ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂತಾರೆ NDP ಇದೆ. ಸೆಕೆಂಡ್ ಒಂದು ಕಾನ್ಸೆಪ್ಟ್ ಏನಿದೆ NDP ಇದೆ. ಸೆಕೆಂಡ್ ಒಂದು ಕಾನ್ಸೆಪ್ಟ್ ಯಾವುದು NDP, ನ್ಯಾಷನಲ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಇದು ಕೂಡ ರಾಷ್ಟ್ರೀಯ ಆದಾಯನ ಮಾಪನ ಮಾಡ್ಬೇಕಂತಂದ್ರೆ ಕೂಡ ಈ ಒಂದು ಕಲ್ಪನೆ ಬೇಕು. NDP ಅಂತಂದ್ರೆ ಏನು? NDP ಏನ್ ಹೇಳ್ತೈತಿ ಇವತ್ತು NDP ಯಾವ ತರ ಪಡಿಬೇಕು ನಾವು ಅಂತಂದ್ರೆ NDP ಅಂತಂದ್ರೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತೇಳಿ ಕರಿತೀವಿ. ಒಟ್ಟು ದೇಶೀಯ ನಿವ್ವಳ ಉತ್ಪನ್ನ ಅಂತೇಳಿ ಕರಿತೀವಿ ಕನ್ನಡದಾಗ. ಒಟ್ಟು ದೇಶೀಯ ನಿವ್ವಳ ಉತ್ಪನ್ನ ಅಂತೇಳಿ ಕರಿತೀವಿ. ನಿವ್ವಳ ಉತ್ಪನ್ನ ಅಂತೇಳಿ ಕರಿತೀವಿ. ಏನಿದು NDP ಅಂತಂದ್ರೆ ಏನು? ಈಗಾಗಲೇ GDP ಗೊತ್ತಾಯ್ತು, ನಮ್ಗೆ NDP ಗೊತ್ತಾಗ್ಬೇಕಲ್ಲ. NDPಗಳ ಆಧಾರದ ಮೇಲೆ ಕೂಡ ನಾವೇನ್ ಮಾಡ್ತೀವಿ ಅಂತಂದ್ರೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಬೇಸಿಸ್ ಮೇಲೆ ಕೂಡ ಇವತ್ತು ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡ್ಬೇಕಾಗ್ತದೆ. ಇದೊಂದು ಪರಿಕಲ್ಪನೆ. ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡ್ಬೇಕಂತಂದ್ರೆ ಈ ಒಂದು ಪರಿಕಲ್ಪನೆಗಳ ಒಂದು ಅಗತ್ಯ ಇದೆ ವಿದ್ಯಾರ್ಥಿಗಳು. NDP ಅಂತಂದ್ರೆ ಅಷ್ಟೇ ಒಂದು ರಾಷ್ಟ್ರವು ಒಂದು ವರ್ಷದ ಅವಧಿಯಲ್ಲಿ ಆಂತರಿಕವಾಗಿ ಉತ್ಪಾದನೆ ಮಾಡಿದ ಎಲ್ಲಾ ಸರಕು ಮತ್ತು ಸೇವೆಗಳ ಒಂದು ಮಾರುಕಟ್ಟೆ ಮೌಲ್ಯದಿಂದ ಸವಕಳಿ ವೆಚ್ಚವನ್ನ ಕಳೆದರೆ ಅದನ್ನ ನಿವ್ವಳ ದೇಶೀಯ ಉತ್ಪನ್ನ ಅಂತೇಳಿ ಕರಿತೀವಿ. ನಿವ್ವಳ ದೇಶೀಯ ಉತ್ಪನ್ನ ಅಂತಂದ್ರೆ ಅಷ್ಟೇ ಇವತ್ತೇನ್ GDP ಆಂತರಿಕವಾಗಿ ಉತ್ಪಾದನೆ ಮಾಡ್ತಾ ಇದೆ ಅಲ್ವಾ, ಆ ಆಂತರಿಕವಾಗಿ ಉತ್ಪಾದನೆ ಮಾಡ್ತಿರುವಂತದ್ದಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಸವಕಳಿ ವೆಚ್ಚವನ್ನು ಕಳಿಬೇಕು. ಸವಕಳಿ ವೆಚ್ಚವನ್ನು ಕಳೆದಾಗ ನಮಗೆ ಏನ್ ಸಿಗುತ್ತೆ ಅಂತಂದ್ರೆ NDP ಸಿಗುತ್ತೆ. ಏನ್ ಸವಕಳಿ ವೆಚ್ಚ ಅಂತಂದ್ರೆ ಇವತ್ತು ಆಂತರಿಕವಾಗಿ ಉತ್ಪಾದನೆ ಮಾಡ್ತಾ ಇದೆ, ಆ ಉತ್ಪಾದನೆಗಳ ಮೇಲೆ ಅಂತಂದ್ರೆ ಉತ್ಪಾದನೆ ಮಾಡಬೇಕು ಅಂದ್ರೆ ನಮಗೆ ಉಪಕರಣಗಳು ಬೇಕು, ತಂತ್ರಜ್ಞಾನಗಳು ಬೇಕಲ್ವಾ. ಆ ತಂತ್ರಜ್ಞಾನಗಳ ಮೇಲೆ ಮಾಡುವಂತ ವೆಚ್ಚವನ್ನು ನಾವು ಸವಕಳಿ ವೆಚ್ಚ ಅಂತೇಳಿ ಕರಿತೀವಿ. ಆ ಸವಕಳಿ ವೆಚ್ಚವನ್ನು ಕಳೆದಾಗ ನಮ್ಗೆ ಸಿಗುವಂತದ್ದೇ NDP, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತೇಳಿ ಕರಿತೀವಿ. ಒಟ್ಟು ದೇಶೀಯ ನಿವ್ವಳ ಉತ್ಪನ್ನ ಸಿಗುತ್ತೆ. ಒಟ್ಟು ದೇಶೀಯ ನಿವ್ವಳ ಉತ್ಪನ್ನ ಸಿಗುತ್ತೆ. ಒಟ್ಟು ದೇಶೀಯ ನಿವ್ವಳ ಉತ್ಪನ್ನ ನಮಗೆ ಸಿಗುತ್ತೆ. ನೋಡಿ, ಇದು ಒಂದು ಕಾನ್ಸೆಪ್ಟ್ ಬೇಸಿಸ್ ಮೇಲೆ ನಾವೇನ್ ಮಾಡ್ತೀವಿ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡ್ತೀವಿ. ಮತ್ತೆ ಒಂದು ಕಾನ್ಸೆಪ್ಟ್ ಇದೆ. ಯಾವ ಕಾನ್ಸೆಪ್ಟ್ ಇದೆ? GNP ಬೇಸಿಸ್ ಮೇಲೆ ಕೂಡ ನಾವೇನ್ ಮಾಡ್ತೀವಿ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡ್ಬೇಕು. ಇದನ್ನು ಕೂಡ ಪರಿಕಲ್ಪನೆ ಇಟ್ಕೊಂಡು ನಾವೇನ್ ಮಾಡ್ಬೇಕು ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡ್ಬೇಕು. ಏನಿದು GNP ಅಂತಂದ್ರೆ GNP ಅಂತಂದ್ರೆ ಏನು? GNP ಅಂತಂದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತೇಳಿ ಕರಿತೀವಿ.
ಕನ್ನಡದಾಗ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತೇಳಿ ಕರಿತೀವಿ. ಇದೇನಪ್ಪ ಈಗಾಗಲೇ ಗೊತ್ತಾಯ್ತು, GDP ಗೊತ್ತಾಯ್ತು, ಆದ್ಮೇಲೆ NDP ಗೊತ್ತಾಯ್ತು. ಏನಾಗಿದೆ ಅಂತಂದ್ರೆ GNP ಕೂಡ ಒಂದು ಪರಿಕಲ್ಪನೆ. ಈ GNP ಅದರ ಮೇಲೆ ನಾವೇನ್ ಮಾಡ್ತೀವಿ, ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡ್ತೀವಿ. GNP ಅಂತಂದ್ರೆ ಎಷ್ಟೇ ವಿದ್ಯಾರ್ಥಿಗಳೇ, ಒಂದು ರಾಷ್ಟ್ರವು ಒಂದು ವರ್ಷದ ಅವಧಿಯಲ್ಲೇ ಆಂತರಿಕವಾಗಿ ನೋಡಿ ಇಲ್ಲಿ ಅಬ್ಸರ್ವೇಷನ್ ಮಾಡಿ, ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಉತ್ಪಾದನೆ ಮಾಡಿದಂತಹ ಸರಕು ಸೇವೆಗಳ ಮೌಲ್ಯವನ್ನ ನೋಡಿ. ಇವತ್ತು ಒಂದು ರಾಷ್ಟ್ರವು ಏನ್ ಮಾಡ್ತಾ ಇದೆ, ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವನ್ನ ಏನ್ ತಿಳಿಕರ್ತೀವಿ ಅಂತಂದ್ರೆ ರಾಷ್ಟ್ರೀಯ ಉತ್ಪನ್ನ ಅಂತ ತಿಳಿಕರ್ತೀವಿ. ಅದು ರಾಷ್ಟ್ರೀಯ ಉತ್ಪನ್ನ ಅಂತ ಕನ್ಸಿಡರ್ ಮಾಡ್ತೀವಿ. ಏನಪ್ಪಾ ಇದು ಆಂತರಿಕವಾಗಿ ಬಾಹ್ಯವಾಗಿ ಅಂತಂದ್ರೆ, ಇವತ್ತು ನಮ್ಮ ದೇಶ ನಿವಾಸಿಗಳು ಇಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ GNP ಲೆಕ್ಕಾಚಾರ ಮಾಡುವಂತ ಟೈಮಲ್ಲಿ ಇಲ್ಲಿ ನಮ್ಮ ದೇಶದಲ್ಲಿ ಏನು ಉತ್ಪಾದನೆ ಆಗ್ತಾ ಇದೆ, ಆಂತರಿಕವಾಗಿ ನಮ್ಮ ದೇಶದಲ್ಲಿ ಏನು ಉತ್ಪಾದನೆ ಆಗ್ತದೆ, ಜೊತೆಗೆ ನಮ್ಮ ದೇಶ ನಿವಾಸಿಗಳು ಏನಾದ್ರೂ ಬೇರೆ ವಿದೇಶಗಳಲ್ಲಿ ವಾಸವಾಗಿದ್ದು ಆಂತರಿಕವಾಗಿ ಅವರು ಕೂಡ ಉತ್ಪಾದನೆ ಮಾಡ್ತಾ ಇದ್ರೆ ಅವರ ಒಂದು ಆದಾಯ ಪ್ರಮಾಣ ಕೂಡ, ಅವರ ಒಂದು ಮೌಲ್ಯವನ್ನು ಕೂಡ ನಾವೆಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ GNP ಯಲ್ಲಿ ಕನ್ಸಿಡರ್ ಮಾಡ್ತೀವಿ. ಏನಿದು ಮಾರುಕಟ್ಟೆ ಮೌಲ್ಯ ಅಂತಂದ್ರೆ, ಸೊ ಇವತ್ತು ಏನಪ್ಪಾ ಅಂತಾರೆ, ಇವತ್ತು GNP ನಾವು ನೋಡ್ತಾ ಇದ್ದೀವಿ, ಆಂತರಿಕ ಮತ್ತು ಬಾಹ್ಯ ಅಂತ ಎರಡು ವಿಷಯಗಳನ್ನ ನೋಡ್ತಾ ಇದ್ದೀವಿ. ಆಂತರಿಕ ಮತ್ತು ಬಾಹ್ಯ ಅಂತ ಎರಡು ವಿಷಯವನ್ನು ನೋಡ್ತಾ ಇದ್ದೀವಿ. ಆಂತರಿಕ ಮತ್ತು ಬಾಹ್ಯ ಅಂತಂದ್ರೆ ನಮ್ಮ ದೇಶದಲ್ಲಿ ಏನು ಉತ್ಪಾದನೆ ಆಯಿತು ಅದೇ ನಮ್ಮ ದೇಶ ನಿವಾಸಿಗಳು ಬಾಹ್ಯವಾಗಿ ವಿದೇಶಗಳಲ್ಲಿ ನೆಲೆಸಿ ಅವರು ಉತ್ಪಾದನೆ ಮಾಡಿರುವಂತಹ ಸರಕು ಸೇವೆಗಳ ಮೌಲ್ಯವನ್ನು ನಾವು ಎಲ್ಲಿ ಲೆಕ್ಕಾಚಾರ ಮಾಡ್ತೀವಿ ಅಂತಂದ್ರೆ GNP ಯಲ್ಲಿ ಲೆಕ್ಕಾಚಾರ ಮಾಡ್ತೀವಿ. ಲಾಸ್ಟ್ ಇಯರ್ ಅಲ್ಲಿ KS ಅಲ್ಲಿ ಕೇಳುವಂತಹ ಪ್ರಶ್ನೆ ಏನು, GNP ಎಂದರೆ ಏನು ಅಂತ ಕೇಳಿದ್ರು. ಇಲ್ಲಿ ನಮ್ಮ ದೇಶ ನಿವಾಸಿಗಳು ಜೊತೆಗೆ ಭಾರತ ನಿವಾಸಿಗಳು ಏನಾದ್ರು ಅಮೆರಿಕ, ಬ್ರಿಟನ್, ಬೇರೆ ದೇಶಗಳಲ್ಲಿ ವಾಸವಾಗಿದ್ದು ಅವರು ಕೂಡ ಉತ್ಪಾದನೆ ಚಟುವಟಿಕೆಯಲ್ಲಿ ಭಾಗಿಯಾಗಿ ಅವರು ಕೂಡ ಏನಾದ್ರು ಆದಾಯವನ್ನು ಗಳಿಕೆ ಮಾಡ್ತಿದ್ರೆ ಅವರ ಒಂದು ಆದಾಯವನ್ನು ಕೂಡ GNP ಯಲ್ಲಿ ಕನ್ಸಿಡರ್ ಮಾಡ್ತೀವಿ. ಆದ್ರೆ GDP ಯಲ್ಲಿ ಕನ್ಸಿಡರ್ ಮಾಡಲ್ಲ, ನೆನಪಿರ್ಲಿ. ಆದ್ರೆ GDP ಯಲ್ಲಿ ವಿದೇಶದಲ್ಲಿ ಗಳಿಸಿರುವಂತಹ ಭಾರತೀಯರ ಒಂದು ಉತ್ಪನ್ನ ಮೌಲ್ಯವನ್ನು ನಾವು GDP ಯಲ್ಲಿ ಕನ್ಸಿಡರ್ ಮಾಡಲ್ಲ. ಬಟ್ ಇಲ್ಲಿ GNP ಯಲ್ಲಿ ಆಂತರಿಕವಾಗಿ ಬಾಹ್ಯವಾಗಿ ಅಂತಂದ್ರೆ ಅಷ್ಟೇ ಇಲ್ಲಿ ಭಾರತೀಯ ನಿವಾಸಿಗಳು ಅಥವಾ ಭಾರತ ಬಿಟ್ಟು ಬೇರೆ ದೇಶದಲ್ಲಿ ಏನಾದ್ರು ನಮ್ಮ ನಿವಾಸಿಗಳು ವಾಸವಾಗಿದ್ದು ಅವರು ಕೂಡ ಉತ್ಪಾದನೆ ಮಾಡ್ತಿದ್ರು ಅಂತಂದ್ರೆ ಅವರ ಮೌಲ್ಯವನ್ನು ಕೂಡ ನಾವೇನ್ ಮಾಡ್ತೀವಿ ಅಂತಂದ್ರೆ ಸೊ GNP ಯಲ್ಲಿ ಕನ್ಸಿಡರ್ ಮಾಡ್ತೀವಿ. ಇದು ಏನಪ್ಪಾ ಅಂದ್ರೆ GNP ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಕೂಡ ನಾವೇನ್ ಮಾಡ್ತೀವಿ, ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡ್ತೀವಿ. ಕೊನೆಗೆ ಒಂದು ಕಾನ್ಸೆಪ್ಟ್ ಇದೆ, ಯಾವುದು ಅಂತಂದ್ರೆ ಸೊ NNP ಕಾನ್ಸೆಪ್ಟ್ ಇದೆ. ಈ NNP ಬೇಸಿಸ್ ಮೇಲೆ ಕೂಡ ನಾವೇನ್ ಮಾಡ್ತೀವಿ ಅಂತಂದ್ರೆ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡ್ತೀವಿ. ಈ NNP ಅಂತಂದ್ರೆ ಏನು ಅಂತಂದ್ರೆ ಸೊ ಇಲ್ಲಿ ಒಂದು ರಾಷ್ಟ್ರವು ಏನಾಗ್ತಾ ಇದೆ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆಂತರಿಕವಾಗಿ ಜೊತೆಗೆ ಬಾಹ್ಯವಾಗಿ ಸರಕುಗಳನ್ನು ಉತ್ಪಾದನೆ ಮಾಡ್ತಾ ಇದೆ, ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಸರಕುಗಳನ್ನು ಉತ್ಪಾದನೆ ಮಾಡ್ತಾ ಇದೆ. ಆ ಒಂದು ಸರಕು ಸೇವೆಗಳ ಒಂದು ಒಟ್ಟು ಮೌಲ್ಯದಿಂದ ನಾವೇನ್ ಮಾಡ್ಬೇಕು ಅಂತಂದ್ರೆ ಸವಕಳಿ ವೆಚ್ಚವನ್ನು ಕಳಿಬೇಕು ಅಷ್ಟೇ. ನೋಡಿ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ, ಸೊ ನಮ್ಗೆ NNP ಬೇಕು ಅಂತಂದ್ರೆ ಸೊ ನಾವೇನ್ ಮಾಡ್ಬೇಕು ಅಂತಂದ್ರೆ ಸೊ GNP ಯಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಡಿಪ್ರಿಸಿಯೇಷನ್ ಕಾಸ್ಟ್ ಅನ್ನು ನಾವು ಕಳಿಬೇಕು. GNP ಯಲ್ಲಿ ನಾವೇನ್ ಮಾಡ್ತೀವಿ, ಡಿಪ್ರಿಸಿಯೇಷನ್ ಕಾಸ್ಟ್ ಅನ್ನು ನಮಗೆ ಕಳೆದಾಗ ನಮಗೆ ಸಿಗುವಂತದ್ದೇ NNP. ಸೊ ಇವತ್ತೇನು GNP ಅಂದ್ರೆ ಅಷ್ಟೇ ಒಂದು ದೇಶವನ್ನು ನಿರ್ದಿಷ್ಟ ಅವಧಿಯಲ್ಲಿ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಉತ್ಪಾದನೆ ಮಾಡಿದಂತಹ ಸರಕು ಸೇವೆಗಳ ಮೌಲ್ಯವನ್ನ GNP ಅಂತ ಕರಿತೀವಲ್ಲ, ಈ GNP ಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸವಕಳಿ ವೆಚ್ಚವನ್ನು ಕಳಿಬೇಕು. ಸವಕಳಿ ವೆಚ್ಚ ಅಂತಂದ್ರೆ ನಾವು ತಂತ್ರಜ್ಞಾನಗಳ ಮೇಲೆ ಏನ್ ವೆಚ್ಚ ಮಾಡ್ತೀವಲ್ಲ ಆ ವೆಚ್ಚವನ್ನು ನಾವೇನ್ ಕರಿತೀವಿ, ಸವಕಳಿ ವೆಚ್ಚ ಅಂತ ಕರಿತೀವಿ. ಆ ವೆಚ್ಚವನ್ನು ಕಳೆದಾಗ ನಮಗೆ ಸಿಗುವಂತದ್ದೇ ಒಟ್ಟು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ನಮಗೆ ಸಿಗುತ್ತೆ ವಿದ್ಯಾರ್ಥಿಗಳೇ. ಇವುಗಳ ಮೇಲೆ ಏನಪ್ಪಾ ಅಂದಾಗ ಬಹಳಷ್ಟು ಬಾರಿ KS, SDS, SDA, FDA ಗ್ರೂಪ್ಸ್ಗಳ ಮೇಲೆ ಬಹಳಷ್ಟು ಬಾರಿ ಪ್ರಶ್ನೆಗಳು ರಿಲೀಸ್ ಆಗಿದೆ. ಸೊ ನಮಗೆ ಗೊತ್ತಿರಬೇಕು NNP ಫುಲ್ ಫಾರ್ಮ್ ಗೊತ್ತಿರಬೇಕು, GDP ಫುಲ್ ಫಾರ್ಮ್ ಗೊತ್ತಿರಬೇಕು, ಆದ್ಮೇಲೆ ತಲಾ ಆದಾಯ ಮೀನಿಂಗ್ ಗೊತ್ತಿರಬೇಕು. ಅಂದಾಗ ಮಾತ್ರ ನಮ್ಮ ವಿದ್ಯಾರ್ಥಿಗಳ ಯಾವುದೇ ಪ್ರಶ್ನೆಯನ್ನು ನಾವೇನ್ ಮಾಡ್ಲಿಕ್ಕಾಗತ್ತಾ, ಉತ್ತರವನ್ನ ಮಾಡ್ಲಿಕ್ಕಾಗತ್ತ. ರೈಟಾ?